ಟೆಸ್ಲಾ ಶೋರೂಮು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಡೀ ಹೈಡೆಲ್ಬರ್ಗ್ಗೆ ಕಾಣಿಸುತ್ತೆ ನಿಮಗೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈಡೆಲ್ಬರ್ಗ್ ವ್ಲಾಗ್ಗೆ. ಹೈಡೆಲ್ಬರ್ಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಏನು ವಿಶೇಷತೆ ಅಂದರೆ ನನ್ನ ಫ್ರೆಂಡು, ನನ್ನ ಕುಚಿಕ್ಕು ಗೆಳೆಯ, ಸೊ ಅವನು ಹೈಡೆಲ್ಬರ್ಗಲ್ಲಿ ಇದ್ದಾನೆ. ಜರ್ಮನಿಗೆ ಬಂದಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ ಅವನ್ನ ನೋಡೋದಕ್ಕೆ. ಸೊ ಲಾಸ್ಟ್ ಟೈಮ್ ಇಂಡಿಯಾದಲ್ಲಿ ಸಿಕ್ಕಿದ್ದು 6 ತಿಂಗಳಾಗಿತ್ತು. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅವನ್ನ ಮೀಟ್ ಮಾಡೋದಕ್ಕೆ. ಸೊ ನೋಡೋಣ, ಚಿಟ್ಚಾಟ್ ಮಾಡೋಣ, ಸುತ್ತಾಡೋಣ, ಸಖತ್ ಕಾಮಿಡಿ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಸೊ ನನ್ನ ಜರ್ನಿಯಲ್ಲಿ ನೀವು ಇರ್ರಿ, ಬನ್ನಿ ಈಗ ಹೋಗೋಣ. ಬಂದ ಹೀರೋ. ಯಾವ್ದು ಮಗ ಇದು? ಯುರೋಪಲ್ಲಿ. ಓ ನೈಸ್. ನೋಡು ಗುರು, ಇದು ಲಾಂಗೆಸ್ಟ್ ಸ್ಟ್ರೀಟ್ ಅಂತ ನಡ್ಕೊಂಡು ಹೋಗೋದಕ್ಕೆ ಇಡೀ ಯುರೋಪಲ್ಲಿ. ಸೊ ಪೆಡಿಸ್ಟ್ರಿಯನ್ಸ್ಗೆ ಮಾತ್ರ. ಸೊ ನೋಡೋಣ, ಅದರಲ್ಲಿ ನಾವು ನಡ್ಕೊಂಡು ಹೋಗ್ಬಿಟ್ಟು ಅದೇನು ಲಾಂಗೆಸ್ಟ್ ಅಂತ ಏನೇ ಕೇಳ್ತಾರೆ ನಾವು ನೋಡೋಣ. ಸೊ ಬನ್ನಿ. ಸೊ ಇದೊಂಥರ ಫುಲ್ಲು ಶಾಪಿಂಗ್ ಸ್ಟ್ರೀಟು, ಹಂಗಾಗಿನೇ ಇಲ್ಲಿ ಏನು ಗಾಡಿ ಸೈಕಲ್ಲು ಏನು ಯೂಸ್ ಮಾಡೋಂಗಿಲ್ಲ. ಸೊ ಬರೀ ನಡ್ಕೊಂಡು ಹೋಗೋದಕ್ಕೆ ಒಂಥರ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವರು ಬರೀ ಸುತ್ತಮುತ್ತ ಅಂಗಡಿಗಳಿರೋ ಕಾರಣದಿಂದ ಗಾಡಿ ಕಾರುಗಳೆಲ್ಲ ಬಂದರೆ ಟ್ರಾಫಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬರೀ ನಡ್ಕೊಂಡು ಹೋಗೋರಿಗಷ್ಟೇ ಅಲೋ ಇದೆ. ಸೊ ಅದು ವಿಷಯ. ಇಲ್ಲಿ ನೋಡ್ಬೋದು ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸು, ಮ್ಯಾಂಗೋ ಅಂತೆ, ಆ್ಯಪಲ್ ಅಂತೆ ಎಲ್ಲ ಐತೆ ಇಲ್ಲಿ. ವಿಚಿತ್ರ ವಿಚಿತ್ರ ಬ್ರ್ಯಾಂಡ್ಸ್ ಗುರು. ನನಗೆ ನಮ್ಮ ಇಂಡಿಯಾದಲ್ಲಿ ಕಾಣಿಸೋ ಬ್ರ್ಯಾಂಡ್ ಒಂದು ಕಾಣಿಸಿದ್ದು ಯಾವುದಪ್ಪ ಅಂದರೆ ವಡಾಫೋನ್. ಸೊ ವಡಾಫೋನ್ ಎಲ್ಲಿ ಹೋದ್ರೂ ಇದೆ. ಏನಿದು? ಹಾಂ ಓಕೆ. ನೋಡಿ ಹಿಂದೆಗಡೆ ಕಾಣಿಸಿರೋದು ಪೇಪರ್ ಲ್ಯಾಂಟನ್ಸ್ ಅಂತೆ. ಗುರು ಟೆಸ್ಲಾ ಶೋರೂಮು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡ್ಬಿಡಮ್ಮ ಹತ್ರ ಹೋಗಿ ಏನೈತೆ. ಓ ಬೇಡ ಬರ, ಟೆಸ್ಟ್ ಡ್ರೈವ್ ಅವೈಲಬಲ್ ಅಂತ ಐತೆ ಗುರು. ಒಳಗಡೆ ಟೆಸ್ಲಾ ಗುರು, ನೋಡು ಗುರು. ಟೆಸ್ಲಾ ಬರ್ತೀನಿ, ಅಲ್ಲೇ ಇರು. ರೆಡ್ ಕಲರ್ ನನ್ನ ಫೇವ್ರೇಟು. ರೆಡ್ ಇಲ್ಲ ಟೆಸ್ಲಾ ಅಲ್ಲಿ ಆಯಿತು ರೆಡ್ಡು. ನಿಂಗೆ ಪರ್ಚೇಸ್ ಮಾಡ್ತಾರೆ ಮೂರಲ್ಲಿ. ಈ ಮಜ್ಜಿಗೆ ಪಾಣ್ಕ ಕೊಟ್ಟಂಗೆ ಇಲ್ಲಿ ನೋಡ್ರಿ ನನ್ನ ಹಿಂದೆಗಡೆ ಪಾಣ್ಕ ಮಜ್ಜಿಗೆ ಕೊಡ್ತಾವ್ರೆ. ಬಟ್ ಆದರೆ ಅದು ಲೆಮನ್ ಜ್ಯೂಸು. ಪಾಣ್ಕ ಮಜ್ಜಿಗೆ ಥರ ಇತ್ತು ಬಟ್ ನೋಡೋದಕ್ಕೆ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ ನೋಡಿ. ಇಲ್ಲೆಲ್ಲ ಫುಲ್ ಕುತ್ಕೊಂಡು ತಿಂತಾ ಇರ್ತಾರೆ ಯಾವಾಗಲೂ. ಪೀಸಾಗಿರ್ತಾರಪ್ಪ ಜನ ಇಲ್ಲಿ. ಯಾರು ಹೆಂಗನ ಹಾಳಾಗಿ ಹೋಗ್ಲಿ, ನಾವು ಚೆನ್ನಾಗಿದೆ. ಖರ್ಚು ಮಾಡೋ ಕಾಸು ಕೊಟ್ಟರೆ ಯಾರ ಬಗ್ಗೆನೂ ಮಾತಾಡೋದು ಅವರು. ಏನಿತ್ತು? ಚರ್ಚಾ? ಇದು ಚರ್ಚ್. ನನ್ನ ಹಿಂದೆಗಡೆ ಮೂಲೆ ಮೂಲೆಗೂ ಚರ್ಚ್ಗಳು. ನೋಡಿ ಇಲ್ಲೊಬ್ಬ ಕಲೆಗಾರ. ಹಾಂ ಹೆಂಗ್ ಬಿಡಿಸ್ತಾವ ನೋಡು ಗುರು. ಕಾರ್ಟೂನ್ ಥರ ಕಲೆಗಾರ. ಇಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ, ಇವಾಗ ನಮ್ಮೂರಲ್ಲೆಲ್ಲ ಮಕ್ಕಳನ್ನ ನೆಲದಲ್ಲಿ ಬಿಡ್ಕೊಡ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಒಳ್ಳೆ ಕುರಿಗಳನ್ನ ಹಾಕೊಂಡು ಹೋದಂಗೆ ಹಾಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕದು ಅದೇ ಕಣೋ, ಕುರಿಗಳನ್ನ ತಳ್ಕೊಂಡು ಹೋದಂಗೆ ತಳ್ಕೊಂಡು ಹೋಗ್ತಾರೆ. ಸೊ ಇದು ಹೈಡೆಲ್ಬರ್ಗ್ನ ಮ್ಯೂಸಿಯಮ್ಮು. ಸೊ ಚರ್ಚ್ ಒಳಗಡೆ ಹೋಗೋಣ. ಕ್ಯಾಮ್ರಾ ತೊಗೊಂಡೋಗ್ಬೋದೇ ಇಲ್ಲ ಗೊತ್ತಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ.
ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ಬ್ರಿಡ್ಜ್, ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಅಂತ ಹೇಳ್ಬೋದು. ಒಂಥರ ತುಂಬ ಕಾಮಾಗಿ ಕೂಲಾಗಿರೋ ಎನ್ವಿರಾನ್ಮೆಂಟು, ಚೆನ್ನಾಗಿದೆ. ಸೊ ನಾವು ಅನಿಸ್ದಂಗೆ ಇವರು ದೀಪಗಳನ್ನೆಲ್ಲ ಅಂಟಿಸ್ತಾರೆ, ನೀವು ನೋಡ್ಬೋದು ನನ್ನ ಹಿಂದೆಗಡೆ. ಮತ್ತು ಇಲ್ಲೇನೋ ಸ್ಟಿಕ್ಕಿ ನೋಟ್ಸ್ ಎಲ್ಲ ಅಂಟಿಸಿದ್ದಾರೆ, ನೋಡ್ಬೋದು ನೀವು ಹಿಂದೆಗಡೆ. ಸೊ ಈ ಸ್ಟ್ರೀಟು ನಾನು ತೋರಿಸಿದ್ನಲ್ವ, ಅಲ್ಲಿ ಸ್ಟಾರ್ಟ್ ಆಗಿರೋದು, ಎಂಡ್ ಆಗೋದು ಬಂದು ಈ ಚರ್ಚ್ ಹತ್ರ. ಸೊ ನಾವಿವಾಗ ಅಲ್ಲಿ ಕಾಸಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆಗಡೆ ಬೆಟ್ಟದ ಮೇಲೆ, ಸೊ ಅಲ್ಲಿ ಹೋಗ್ತೀವಿ. ಸೊ ಇದು ಎಂಡ್ ಪಾಯಿಂಟು ಇಲ್ಲಿವರೆಗೂ. ಬನ್ನಿ ಇವಾಗ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಫಾಲೋ ಮೀ. ಏನಿದು ಫೈನ್ ಹಾಕಿದ್ರೆ ಮೋಸ್ಟ್ಲಿ ಪ್ರಾಬ್ಲಿ ಈ ಥರದ್ದು ಯಾವುದೋ ಒಂದು ಬರುತ್ತೆ. ಇದೆಲ್ಲ ಕ್ಯಾಸಲ್ಲು, ಇದು ಓಲ್ಡ್ ಬ್ರಿಡ್ಜು. ಹಾಂ ಅದೇ ಬ್ರಿಡ್ಜು ಅಲ್ಟ್ ಬ್ರೂಕ್ ಹತ್ರ. ನೆಕ್ಕರ್ ಇವರು ಅದೇ 3 euros ಹಾಕಿದ್ರೆ ಇಲ್ಲೇ ಆಯ್ತಲ್ಲ, ನೋಡಿದ್ನಲ್ಲ ನೀನು. ಅಷ್ಟೇ. ಹಾಂ ಹೊರಡೋಣ. ಗುರು, ನೀವು ನೋಡ್ತಾ ಇದ್ದೀರಾ 18ನೇ ಸೆಂಚುರಿಯಲ್ಲಿ ಬಿಲ್ಡ್ ಆಗಿರುವಂತಹ ಐಡಲ್ಬರ್ಗಲ್ಲಿ ಓಲ್ಡ್ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನು. 1799ರಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇದು ಸುಮಾರು ವಾರ್ಗಳ ಟೈಮಲ್ಲೂ ಸಹ ಇದನ್ನು ಯೂಸ್ ಮಾಡಿರ್ತಾರೆ. ಸೊ ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು ಹೈಡಲ್ಬರ್ಗಲ್ಲಿ. ಯಾರಾದರೂ ಹೈಡಲ್ಬರ್ಗ್ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರೀಲೇಬೇಡಿ, ತುಂಬಾ ಸಕ್ಕತ್ತಾಗಿದೆ ಪ್ಲೇಸು. ಆ್ಯಂಡ್ ಇಲ್ಲಿ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಹ ಇದೆ. ಆ್ಯಂಡ್ ರೈಟ್ ಸೈಡ್ ನಿಮಗೆ ಒಂದು ಕಾಸಲ್ಲು ಸಹ ಕಾಣಿಸುತ್ತೆ, ತೋರಿಸ್ತೀನಿ ನಾನು. ಗುರು, ನಾನು 18ನೇ ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಿದ್ದೀನಿ. ಸೊ ಇದರ ಹೆಸರು ಬಂದು ಓಲ್ಡ್ ಬ್ರಿಡ್ಜ್ ಅಂತ ಕರೀತಾರೆ. ಆ್ಯಂಡ್ ನೀವು ಇಲ್ಲಿ ನನ್ನ ರೈಟ್ ಸೈಡಲ್ಲಿ ನೋಡ್ಬೋದು, ಇದು ನೆಕ್ಕರ್ ರಿವರು. ಈ ಹೈಡಲ್ಬರ್ಗ್ ಇದರಲ್ಲಿ ತುಂಬಾ ಫೇಮಸ್ ಅಂತ. ಈ ಪಾಯಿಂಟು ನಾನು ಇವಾಗ ಏನು ಎಕ್ಸಾಕ್ಟಾಗಿ ನಿಂತ್ಕೊಂಡಿದ್ದೀನಿ, ತುಂಬಾ ಐಕಾನಿಕ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಓಲ್ಡ್ ಬ್ರಿಡ್ಜು, ನೆಕ್ಕರ್ ರಿವರು, ಆ್ಯಂಡ್ ಹಿಂದೆಗಡೆ ನೀವು ನೋಡ್ಬೋದು ದ ಗ್ರೇಟ್ ಕಾಸಲ್. ಅಲ್ಲಿ ಈಗ ನಾವು ನೆಕ್ಸ್ಟು ಅಲ್ಲಿ ಹೋಗ್ತೀವಿ. ಹೆಂಗಿದೆ ಏನು ಎತ್ತ ಅಂತ ನಾನು ತೋರಿಸ್ತೀನಿ. ಸಕ್ಕತ್ತಾಗಿದೆ ಅಂತ ತುಂಬಾ ನಾನು ಜಾಸ್ತಿ ರೀಲ್ಸಲ್ಲೂ ಸಹ ನೋಡಿದ್ದೆ. ಸೊ ಇವತ್ತು ನಾನು ಆ ಪ್ಲೇಸ್ಗೂ ಬಂದಿದ್ದೀನಿ. ಸೊ ನನ್ನ ಹಿಂದೆ ಇರೋದು ಇದ್ರ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇವ್ರ ಬಿಲೀಫು, ನೀವೇನಾದರೂ ವಿಶ್ ಇಟ್ಕೊಂಡು ಇಲ್ಲಿ ಬಂದು ಲಾಕ್ ಹಾಕಿದ್ರೆ ಅದು 100% ಆಗುತ್ತೆ ಅನ್ನೋದು ಒಂದು ಇವರ ಭಾವನೆ. ಸೊ ಇದಿರೋದು ರೈಟ್ ನೆಕ್ಸ್ಟು ದ ಓಲ್ಡ್ ಬ್ರಿಡ್ಜು. ಸೊ ಪಕ್ಕ ನೆಕ್ಕರ್ ರಿವರ್ ಇದೆ. ಆ್ಯಂಡ್ ಅಲ್ಲಿ ಬ್ಯಾಕ್ ಸೈಡ್ ನಿಮಗೆ ಕಾಸಲ್ ಕಾಣಿಸುತ್ತೆ. ಸೊ ಯಾರಾದರೂ ಬಂದರೆ ನೀವು ಏನಾದರೂ ವಿಶ್ ಇದ್ದರೆ ಬಂದು ಲಾಕ್ ಹಾಕಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇವಾಗ ನೆಕ್ಸ್ಟು ನಾವು ಹೋಗ್ತಿದ್ದೀವಿ ನಮ್ಮ ಪ್ಲೇಸ್ ಅಲ್ಲಿರುವಂತಹ ಕಾಸಲ್ಗೆ. ತುಂಬ ಬಿಸಿಲಿದೆ, ಬಟ್ ಆದ್ರೂ ಪರವಾಗಿಲ್ಲ, ನಿಮ್ಮೆಲ್ಲರಿಗೂ ತೋರಿಸ್ಬೇಕು. ಸೊ ಹಂಗಾಗಿ ಹೊರಡೋಣ. ಗುರು, ಈ ಬಿಸಿಲಲ್ಲಿ ಕಾಸಲ್ಗೆ ಎಕ್ಕೋಷ್ಟೊಳಗಡೆ ಬೇಡ ಕತೆ. ನೋಡಿ, ಅಲ್ಲಿ ಮೇಲೆಗೆ ಹೋಗಬೇಕು, ಇಲ್ಲಿ ಕೆಳಗಡೆ ಫುಲ್ ಡೌನು. ಇದು ಬೇಸಿಕಲಿ ಫ್ರೀ ಆಫ್ ಕಾಸ್ಟು. ಟಿಕೆಟ್ ಆಫೀಸ್ ತನಕ ಫ್ರೀ. ಗುರು, ಫೈನಲಿ ಸಾಧನೆ ಮಾಡಿಬಿಟ್ರಿ. ಬಿಸಿಲಲ್ಲಿ ನೋಡ್ಬೋದು, ತುಂಬಾ ಆಲ್ಮೋಸ್ಟ್ ಒಂದು 35-40 ಡಿಗ್ರಿ ಏನೋ ಇರ್ಬೋದು, ಗೊತ್ತಿಲ್ಲ. ಸೊ ಒಟ್ನಲ್ಲಿ ಟಾಪಿಗೆ ಬಂದ್ವಿ ಫೈನಲಿ. ಎಲ್ಲ ನಡ್ಕೊಂಡು ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಇಲ್ಲೆಲ್ಲ ತುಂಬ ಜನ ಎಲ್ಲ ವಿಶ್ರಾಂತಿ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಟೂರಿಸ್ಟ್ ಬಂದಿದ್ದಾರೆ ಅಂತೂ. ಇದು ಮಿಡ್ ವೀಕು, ಬಟ್ ಆದರೂ ತುಂಬ ಜನ ಇದ್ದರು. ಆ್ಯಂಡ್ ಪ್ಲೇಸು ಅಷ್ಟೇ, ನೀವು ಅಲ್ಲಿ ಹಿಂದೆ ನೋಡ್ಬೋದು. ನಾನು ಆವಾಗಲೇ ಅಲ್ಲಿ ತೋರಿಸಿದೆ, ಅದು ಓಲ್ಡ್ ಬ್ರಿಡ್ಜು. ಇಲ್ಲಿ ಕ್ಯಾಸಲ್ ಇದೆ ಅಂತ ಅಂದ್ಬಿಟ್ಟು. ಸೊ ಕ್ಯಾಸಲ್ ಮೇಲೆ ಬಂದಿದ್ದೀನಿ. ಆ್ಯಂಡ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಿಸಿಲಲ್ಲಂತೂ ಬೇಡ, ನಮ್ಮ ಹುಡುಗರು ಪಾಪ ಫುಲ್ ಸುಸ್ತಾಗ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ನೀವು ಅಷ್ಟೇ ಖಂಡಿತ ವಿಸಿಟ್ ಮಾಡಬೇಕು ಹೈಡಲ್ಬರ್ಗ್ ಏನಾದರೂ ಬಂದರೆ. ಆ್ಯಂಡ್ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ, ಇಲ್ಲಿಂದ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿಬಿಟ್ಟು ಓಡ್ತೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಏನೋ ಗೊತ್ತಿಲ್ಲ. ಸೊ ಈಗ ಆಲ್ಮೋಸ್ಟು ಒಂದು 3:30 ಆಗ್ತಾ ಬಂತು ಟೈಮು, ನೋಡೋಣ. ಸೊ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ರೆ ತೋರಿಸ್ತೀನಿ. ನೀವು ಅಲ್ಲಿ ನೋಡ್ಬೋದು, ಝೂಮಾಗಿ ತೋರಿಸ್ತೀನಿ. ಅಲ್ಲಿ ವೈನ್ ಯಾರ್ಡ್ ಅದು. ಸೊ ವೈನ್ನೆಲ್ಲ ಬೆಳೀತಾರಲ್ಲಿ ಆ್ಯಕ್ಚುಲಿ.
ಗುರು ಕ್ಯಾಸಲ್ ಮೇಲೆ ಟಾಪ್ ವ್ಯೂ ಪಾಯಿಂಟಲ್ಲಿ ಇದ್ದೀನಿ ನಾನು. ಹಿಂದೆಗಡೆ ನೋಡ್ಬೋದು ಇಡೀ ಹೈಡೆಲ್ಬರ್ಗ್ಗೆ ಕಾಣಿಸುತ್ತೆ ನಿಮಗೆ. ಓಲ್ಡ್ ಬ್ರಿಡ್ಜ್ ಆಗಿರ್ಬೋದು ಅಥವಾ ಇಲ್ಲಿ ಹಿಂದೆಗಡೆ ಕ್ಯಾಸಲ್ ಆಗಿರ್ಬೋದು ಮತ್ತು ನೆಕರ್ ರಿವರು ನೋಡಿ ಎಷ್ಟು ದೊಡ್ಡದಾಗಿ ಹ್ಯೂಜ್ ಆಗಿದೆ. ಇಡೀ ಹೈಡೆಲ್ಬರ್ಗ್ನ ನೀವು ಇಲ್ಲಿಂದ ವ್ಯೂ ಮಾಡ್ಬೋದು ಈ ಪಾಯಿಂಟಿಗೆ ಬಂದರೆ. ಅದು ಹಿಂದೆಗಡೆ ಏನು ಅಂತಲೇ ಗೊತ್ತಾಗಿಲ್ಲ. ಸೊ ಇಲ್ಲಿ ಸುಮಾರು ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಗೋಯ್ತೆ ಅಂತ ಅಲ್ಲೊಂದು ಸ್ಟ್ಯಾಚ್ಯೂ ತೋರಿಸಿದೆ. ಅವರು ಒಬ್ಬ ಫೇಮಸ್ ರೈಟರು, ಜರ್ಮನ್ ಫಿಲಾಸಫರು. ನೀವು ನೋಡ್ಬೋದು ಈ ಲ್ಯಾಂಗ್ವೇಜ್ ಎಕ್ಸಾಮ್ಸ್ಗೆಲ್ಲ ಹೋದರೆ ಗೋಯ್ತೆ ಅಂತೆಲ್ಲ ನೋಡಿರ್ತೀರ. ಸೊ ಇವ್ರನ್ನ ಇನ್ಸ್ಪೈರ್ ಆಗಿನೇ ಇಟ್ಟಿರೋದು. ಸೊ ನೀವು ನನ್ನ ಹಿಂದೆ ನೋಡ್ಬೋದು ಕ್ಯಾಸಲ್ಲು ಲೈಕ್ ಸ್ವಲ್ಪ ಅರ್ಧಂಬರ್ಧ ಎಲ್ಲ ಒಡೆದೋಗಿದೆ. ಸುಮಾರು ಈ ವಾರ್ ಟೈಮಲ್ಲೆಲ್ಲ ಏನೋ ಇದಾಗಿರ್ಬೋದು ಮೋಸ್ಟ್ಲಿ. ಎಲ್ಲ ಬಿದ್ದೋಗ್ಬಿಟ್ಟು ತುಂಬಾ ಡ್ಯಾಮೇಜ್ ಆಗೋಗಿದೆ. ಬಟ್ ಆದರೂ ಇವರು ಸ್ವಲ್ಪ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನೋಡ್ಬೋದು ನೀವು ನೋಡಿ ಅಲ್ಲಿ ಬ್ರೇಕ್ ಆಗಿರೋದು ನೀಟಾಗಿ ಕಾಣಿಸುತ್ತೆ. ಬಟ್ 18ನೇ ಸೆಂಚುರಿ ಅಂದರೆ ಆಲ್ಮೋಸ್ಟ್ 1799 ಆ ಇಸ್ವಿಯಲ್ಲಿ ಮಾಡಿರ್ತಾರೆ ಇದನ್ನು. ಬಟ್ ಆದರೂ ಇನ್ನೂ ನೀವು ನೋಡ್ಬೋದು ಸಖತ್ ಗಟ್ಟಿ ಇದೆ. ನೋಡಿ ಇದು ಮುಂಚೆ ಇದ್ದಿದ್ದು, ಇದು ಪ್ಲ್ಯಾನು. So Elizabeth Charlotte, you saw her photo on the other side. She was the granddaughter of Elizabeth. ಲೈಬ್ರರಿ ನಮ್ಮ ಸಾಕಾಲ ಹಾಂ ಅಲ್ಲ ಅಲ್ಲೇನಕ್ಕೆ ಹಂಗೆ ಮಾಡೋದು? ರಿಸರ್ಚ್ ಮಾಡಬೇಕು. ಹಾಂ ಇಲ್ಲಾಂದ್ರೆ ರೂಮ್ ಓಪನ್ ಆಗುತ್ತೆ. ಓಹೋ ಹೋ ಹೋ. ಮೇಲಿಂದ ಕೆಳಗೆ ಬರಬೇಕು. ನೋಡಿ ಅದೇ ನಮ್ಮ SRH ಕಾಲೇಜ್. ಗುರು ನಾನು ಇವಾಗ ನಮ್ಮ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಅವನೀಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಸೊ ಅವನಿರೋದು ಬಂದು SRH ಹೈಡೆಲ್ಬರ್ಗಲ್ಲಿ. ಸೊ ನೀವು ನನ್ನಿಂದ ನೋಡ್ತಿದ್ದೀರಾ ದ ಮೈನ್ SRH ಬಿಲ್ಡಿಂಗ್ ಇದು. ಸೊ ತುಂಬ ಜನ ಕೇಳ್ತಿದ್ರಿ ಎಲ್ಲಿ ಓದ್ತಿದ್ದೀರಾ ಏನು ಎತ್ತ ಅಂತ. ಸೊ ಹಂಗಾಗಿ ನಿಮಗೆ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ ನಮ್ಮ SRH ಕ್ಯಾಂಪಸ್. ಸೊ ಅವನಿಗೆ ಟೈಮ್ ಆಯಿತು, ಕೆಲ್ಸಕ್ಕೆ ಹೊರಟ ಈಗ. ಸೊ ಹಾಗಾಗಿ ನಾನು ಟೈಮು ಇವಾಗ 5:15 ಆಯಿತು. ಸೊ ಇವಾಗ ನಾನು ಹೊರಡ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರಿಗೂ. ಚೆನ್ನಾಗಿತ್ತು ಫುಲ್ ಡೇ. ಕ್ಯಾಸಲ್ಗೆ ಹೋಗಿದ್ವಿ, ರಿವರ್ ಕಡೆ ನೋಡಿದ್ವಿ, ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.